ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ ಹರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಕುಡಿತಿನಿ ಭೂಸಂತ್ರಸ್ತರ ಹೋರಾಟಕ್ಕೆ ಯಾವಾಗ ಫಲ ಸಿಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಕಳೆದ 2 ವರ್ಷಗಳಿಂದ ಕೂಡ ನಿರಂತರವಾದಂಥ ಹೋರಾಟವನ್ನು ಕೂಡ ಕುಡಿತಿನಿ ಭೂಸಂತ್ರಸ್ತರು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಯಾಕೆಂತಂದರೆ ಆ ಕುಡಿತಿನಿಯ ಭೂಸಂತ್ರಸ್ತರು ನಮ್ಮೂರಲ್ಲಿ ಒಂದು ಕೈಗಾರಿಕೆ ಸ್ಥಾಪನೆ ಆಗುತ್ತೆ, ಆ ಮೂಲಕ ಈ ಭಾಗದ ಜನರಿಗೆ ಉದ್ಯೋಗ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ತಮ್ಮ ಜಮೀನನ್ನು ಕೂಡ ಒಂದು ಕೈಗಾರಿಕಾ ಉದ್ದೇಶಕ್ಕಾಗಿ ಸಾವಿರಾರು ಎಕರೆ ಜಮೀನನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. 2010 ಸಂದರ್ಭದಲ್ಲಿ ಆಗಿನ BJP ಸರ್ಕಾರ NMDC, ಮಿತ್ತಲ್, ಅದರ ಜೊತೆಗೆ ಬ್ರೆಮಿನಿ ಸ್ಟೀಲ್ ಹೀಗಾಗಿ ಸುಮಾರು 12,000 ಎಕರೆ ಭೂಮಿಯನ್ನು ಕೂಡ KDB ಮೂಲಕ ಒಂದು ಸ್ವಾಧೀನವನ್ನು ಕೂಡ ಪಡಿಸ್ಕೊಳ್ಳುತ್ತೆ. ಅತಿ ಕಡಿಮೆ ದರದಲ್ಲಿ ಕೂಡ ರೈತರ ವಿರೋಧದ ನಡುವೆ ಕೂಡ ಅಂದಿನ ಸಂದರ್ಭದಲ್ಲಿ ಸರ್ಕಾರ ರೈತರಿಂದ ಭೂಮಿಯನ್ನು ಕೂಡ ಪಡೆದುಕೊಳ್ಳುತ್ತೆ. ರೈತರು ಅಂದಿನಿಂದ ಕೂಡ ನಿರಂತರವಾದಂಥ ಹೋರಾಟವನ್ನು ಕೂಡ ಮಾಡಿಕೊಂಡು ಬಂದಿರತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನೂರಾರು ಹೋರಾಟಗಳನ್ನು ಕೂಡ ಭೂಸಂತ್ರಸ್ತರು ಕೂಡ ಮಾಡಿರ್ತಕ್ಕಂಥದ್ದು. ಎಲ್ಲ ಸರ್ಕಾರಗಳು ಕೂಡ ಇಲ್ಲಿಯ ಜಿಲ್ಲೆಯ ಜನಪ್ರತಿನಿಧಿಗಳಿಂದ ಕೂಡ ಇಡೀ ರಾಜ್ಯ ಸರ್ಕಾರದ ಸಚಿವರು, ಮುಖ್ಯಮಂತ್ರಿಗಳ ಆದಿಯಾಗಿ ಕೂಡ ಎಲ್ಲರೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಕೂಡ ಈ ಭೂಸಂತ್ರಸ್ತರಿಗೆ ಒಂದು ಭರವಸೆಯನ್ನು ಕೂಡ ಕೊಟ್ಕೊಂಡು ಬಂದಿರತಕ್ಕಂಥದ್ದು. ಭೂಸಂತ್ರಸ್ತರ ಒಂದು ಬೇಡಿಕೆಗಳೇನಿದ್ದಾವೆ ಅವುಗಳನ್ನು ಈಡೇರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಕೊಂತಾನೆ ಬರ್ತಾ ಇರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಆ ಒಂದು ಭೂಸಂತ್ರಸ್ತರ ಒಂದು ಹೋರಾಟಕ್ಕೆ ಒಂದು ಪ್ರತಿಫಲ ಕೂಡ ಸಿಕ್ಕಿಲ್ಲ. ಅವರ ಬೇಡಿಕೆಗಳು ಕೂಡ ಇದುವರೆಗೂ ಕೂಡ ಈಡೇರದಿರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಕಳೆದ 2 ವರ್ಷಗಳೆಂದರೆ ಇವತ್ತಿಗೆ ಸುಮಾರು 1008 ದಿನ ಆಗ್ತಾ ಇದೆ. ನಿರಂತರವಾದಂಥ ಹೋರಾಟವನ್ನು ಕೂಡ ಕುಡಿತಿನಿ ಭೂಸಂತ್ರಸ್ತರು ಕುಡಿತಿನ ಬಳಿ ಒಂದು ಹೋರಾಟವನ್ನು ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು. ಈ ನಡುವೆ ಈಗಾಗಲೇ ಅಂದರೆ ಒಂದು ಕಡೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಬ್ರೆಮಿನಿ ಸ್ಟೀಲ್ನ ಸ್ಥಾಪನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಆ ಒಂದು ಸುಮಾರು 5,000ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಕೂಡ ಅವರು ತಮ್ಮ ಸ್ಟೀಲ್ ಕಂಪನಿಗಾಗಿ ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಆದರೆ ಅದು ಸ್ಟೀಲ್ ಕಂಪನಿ ಆಗದೇ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ಭೂಮಿಯನ್ನು ಕೂಡ ಉತ್ತಮ್ ಗಾಲ್ವಾ ಅಂತಕ್ಕಂಥ ಕಂಪನಿ ಕೂಡ ಮಾರಾಟ ಮಾಡಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಈ ನಡುವೆ ಮತ್ತೊಂದು ಕಡೆ ಮಿತ್ತಲ್ ಅಂತಕ್ಕಂಥ ಕಂಪನಿ ಕೂಡ ಸುಮಾರು 6,000 ಎಕರೆ ಭೂಮಿಯನ್ನು ಕೂಡ ಆ ಭಾಗದಲ್ಲಿ ಕೂಡ ಒಂದು KDB ಮೂಲಕ ಒಂದು ಸ್ವಾಧೀನವನ್ನು ಕೂಡ ಪಡಿಸ್ಕೊಂಡಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಮಿತ್ತಲ್ ಕಂಪನಿ ಆ ಉದ್ದೇಶದ ಅಂದರೆ ಕೈಗಾರಿಕಾ ಉದ್ದೇಶಕ್ಕಾಗಿ ಏನು ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥದ್ದು, ಇದುವರೆಗೆ ಆ ಒಂದು ಭಾಗದಲ್ಲಿ ಒಂದು ಕೈಗಾರಿಕೆ ಕೂಡ ಸ್ಥಾಪನೆ ಮಾಡದಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಿತ್ತಲ್ ಕಂಪನಿ ಈಗ ಏನು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕುಡಿತಿನಿ ಬಳಿ ಏನು ಮಿತ್ತಲ್ ಕಂಪನಿ ಸ್ಥಾಪನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾವಿರಾರು ಎಕರೆ ಭೂಮಿಯನ್ನೇನು ಸ್ವಾಧೀನಪಡಿಸ್ಕೊಂಡಿತ್ತು, ಆ ಒಂದು ಕಂಪನಿ ಈಗ ಆಂಧ್ರಕ್ಕೆ ಶಿಫ್ಟ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಇಲ್ಲಿ ರಾಜ್ಯ ಸರ್ಕಾರ ಸಕಾರಾತ್ಮಕವಾಗಿ ಆ ಒಂದು ಕಂಪನಿಗೆ ಬೇಕಾಗಿರ್ತಕ್ಕಂಥ ಹದಿರಾಗಿರ್ಬೋದು, ನೀರಾಗಿರ್ಬೋದು, ಇನ್ನೂ ರೀತಿಯ ಸೌಲಭ್ಯಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಂಪನಿ ಈಗ ಆಂಧ್ರಕ್ಕೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಮತ್ತೊಂದು ಕಡೆ ಕೈಗಾರಿಕಾ ಉದ್ದೇಶಕ್ಕಾಗಿ ಏನು ಸುಮಾರು 12,000 ಎಕರೆ ಭೂಮಿಯನ್ನು ಸ್ವಾಧೀನ ಆಗಿದೆ. ಆದರೆ ಸುಮಾರು ಎಷ್ಟು ಅಂದರೆ ಸುಮಾರು 2010ರಿಂದ ಈಗ 2025 ಕಳೆಯುತ್ತಾ ಬರ್ತಾ ಇದೆ. ಇದುವರೆಗೂ ಕೂಡ ಯಾವುದೇ ಒಂದು ಉದ್ದೇಶಿತ ಚಟುವಟಿಕೆ ಕೂಡ ಅಲ್ಲಿ ನಡೆದೇ ಇರತಕ್ಕಂಥದ್ದು. ಅಂದರೆ ಕೈಗಾರಿಕಾ ಉದ್ದೇಶಕ್ಕಾಗಿ ಒಡಿಸಿಕೊಂಡಿರ್ತಕ್ಕಂಥ ಜಮೀನಲ್ಲಿ ಇದುವರೆಗೂ ಕೂಡ ಅಲ್ಲಿ ಒಂದು ಕೈಗಾರಿಕೆ ಕೂಡ ಸ್ಥಾಪನೆ ಆಗಿಲ್ಲ. ಯಾಕೆಂದರೆ ಈ ಭಾಗದ ಜನರು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈ ಭಾಗದಲ್ಲಿ ಒಂದು ಕೈಗಾರಿಕೆ ಆಗುತ್ತೆ, ಕೈಗಾರಿಕೆ ಆದರೆ ಈ ಭಾಗದ ಜನರಿಗೆ, ಈ ಭಾಗದ ವಿಶೇಷವಾಗಿ ಯುವಕರಿಗೆ, ಸಾವಿರಾರು ಯುವಕರಿಗೆ ಉದ್ಯೋಗ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ಜನರು ಕೂಡ ಒಂದು ನಿರೀಕ್ಷೆ ಆಗಿತ್ತು. ಆದರೆ ಇಲ್ಲಿ ಒಂದು ಕಡೆ ಉದ್ದೇಶಿತಕ್ಕಾಗಿ ವಶಪಡಿಸಿರ್ತಕ್ಕಂಥ ಭೂಮಿಯಲ್ಲಿ ಕೈಗಾರಿಕೆ ಕೂಡ ಸ್ಥಾಪನೆ ಆಗಿಲ್ಲ. ಇಲ್ಲಿ ಮಿತ್ತಲ್ ಕಂಪನಿ ಕೂಡ ಇಲ್ಲಿಂದ ಆಂಧ್ರಕ್ಕೆ ಕೂಡ ಶಿಫ್ಟ್ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರೈತರು ನಿರಂತರವಾದಂಥ ಒಂದು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಇದುವರೆಗೆ ಅವರಿಗೆ ಸಮರ್ಪಕ ಒಂದು ಪರಿಹಾರ ಕೂಡ ಕೊಡದೇ ಇರತಕ್ಕಂಥದ್ದು. ರೈತರು ಕಳೆದ 2010ರಿಂದ ಕೂಡ ನಿರಂತರವಾಗಿ ಒಂದು ಅವರ ಬೇಡಿಕೆ ಆಗಿರ್ತಕ್ಕಂಥದ್ದು. ಇಲ್ಲಿ KDB ಭೂ ಸ್ವಾಧೀನ ಸಂದರ್ಭದಲ್ಲಿ ಕೂಡ ದರದಲ್ಲಿ ತಾರತಮ್ಯ ಮಾಡಿದೆ. ಸಾಕಷ್ಟು ಅಂದರೆ ಕಡಿಮೆ ದರದಲ್ಲಿ ಕೇವಲ 1 ಎಕರೆಗೆ 6 ಲಕ್ಷ, 8 ಲಕ್ಷ, ಮತ್ತೊಂದು ಕಡೆ ಮಿತ್ತಲ್ ಕಂಪನಿ 12 ಲಕ್ಷ ಎಕರೆಗೆ ಮಾತ್ರ ಪರಿಹಾರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ರೈತರು ಕೂಡ ಸಾಕಷ್ಟು ನ್ಯಾಯಾಲಯದ ಕೂಡ ಮೊರೆ ಕೂಡ ಹೋಗಿರ್ತಕ್ಕಂಥದ್ದು. ನ್ಯಾಯಾಲಯ ಕೂಡ
ಪ್ರತಿ ಎಕರೆಗೆ 1,30,00,000 ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಕೆಲವು ರೈತರಿಗೆ ಕೂಡ ಈ ಒಂದು ಪರಿಹಾರ ಕೂಡ ಒಂದು ಘೋಷಣೆ ಆಗಿರ್ತಕ್ಕಂಥದ್ದು. ಅದೇ ಸುಮಾರು 12,000 ಏನು ಎಕರೆ ಭೂ ಸ್ವಾಧೀನ ಆಗಿದೆ. ಸುಮಾರು ಸಾವಿರಾರು ರೈತರು ಕೂಡ ಇರತಕ್ಕಂಥದ್ದು. ಆದರೆ ಅವರೆಲ್ಲರಿಗೂ ಕೂಡ ಈ ದರ ನಿಗದಿಯಲ್ಲಿ ಕೂಡ ಸಾಕಷ್ಟು ತಾರತಮ್ಯ ಆಗಿರ್ತಕ್ಕಂಥದ್ದು. ಒಂದು ಕಡೆ ಸಮರ್ಪಕವಾದಂಥ ಪರಿಹಾರವನ್ನು ನೀಡಬೇಕು, ಮತ್ತೊಂದು ಕಡೆ ಉದ್ದೇಶಿತ ಚಟುವಟಿಕೆ ಆದ ಯಾವ ಉದ್ದೇಶಕ್ಕಾಗಿ ಭೂ ಸ್ವಾಧೀನ ಆಗಿದೆ ಅಲ್ಲಿ ಕೈಗಾರಿಕೆ ಸ್ಥಾಪನೆ ಆಗಬೇಕು, ನಮ್ಮ ಭೂ ಸಂತ್ರಸ್ತರ ಕುಟುಂಬಗಳಿಗೆ ಉದ್ಯೋಗ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರ ಬೇಡಿಕೆ ಆಗಿರ್ತಕ್ಕಂಥದ್ದು. ಈಗ ದೇವದಾಸರು ಭೂಮಿ ಕೊಟ್ಟು ಕೊಸ್ಕೊಂಡಿರಿ ಸರ್ಕಾರ, ನಾವು ಎದರಿಂದ ಜೀವನ ಮಾಡಬೇಕು, ನಾವು ಕೊಟ್ಟು ಭೂಮಿ ಅಂತದ ಕೊಸ್ಕೊಂಡಿರಿ, ನ್ಯಾಯ ದೊರಕಿಸ್ಕೊಡ್ರಿ. ನಮಗೆ ಅಲ್ಲಿ ನ್ಯಾಯ ಆಗಿಲ್ಲ. ಎಷ್ಟು 15 ವರ್ಷದಲ್ಲಿದ್ದ ತಿರುಗ್ತಾಯಿದ್ವಿ, ನಾವು ಹೋರಾಟ ಮಾಡ್ತಾಯಿದ್ವಿ. ಹೋರಾಟ ಮಾಡಿದ್ರು ಕೂಡ ನಮ್ಗೆ ಏನೊಂದು ಇದು ಮಾಡಿಕೊಟ್ಟಿಲ್ಲ. ನಮಗೆ ಬರೀ ಈಗ ಸುಳ್ಳು ಬಳ್ಳ ಹೇಳ್ಕೊಂತ ಹೋಗ್ತಾರೆ. ನಮಗೆ ಅಧಿಕಾರಿಗಳು ಬಂದು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಕೇಳ್ತಾರೆ. ಬೃಹತ್ ಮಟ್ಟದ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸುಮಾರು 3 ವರ್ಷಗಳಿಂದ ಕೂಡ ನಾವು 2003ದಿಂದ ಕೂಡ ಕುಡಿತಿನಿಯಲ್ಲಿ ಹೋರಾಟ ನಡೆಸ್ತಾ ಇದ್ದೀವಿ. ಇದಕ್ಕೆ ಯಾರೂ ಕೂಡ ಸ್ಪಂದಿಸದೆ, ಕರ್ನಾಟಕ ಸರ್ಕಾರ ಸ್ಪಂದಿಸದೆ ಇರೋದು ನಮಗೆ ಬಹಳ ದುರಂತದ ವಿಷಯ. ಕಾರಣ ಏನಪ್ಪಾ ಅಂತಂದ್ರೆ 2010ರಲ್ಲಿ ಏನು ಸುಮಾರು NMDC, ಮಿತ್ತಲ್, ಬ್ರಾಹ್ಮಣಿ ಹಾಗೂ 12,500 ಎಕರೆ ಭೂಮಿ ಏನು ಸರ್ಕಾರ ವಶಪಡಿಸಿಕೊಂಡಿತ್ತು KIDB ಸಂಸ್ಥೆ, ಅದು ಇವತ್ತಿಗಾದರೂ ಕೂಡ ನಮಗೆ ನ್ಯಾಯಯುತವಾದ ಬೆಲೆ ಕೊಟ್ಟಿಲ್ಲ. ನಮಗೆ ಭೂ ಬೆಲೆಯಲ್ಲಿ ವಂಚನೆ ಮಾಡಿ ಇವತ್ತು ಅದನ್ನು ಸರಿಪಡಿಸ್ಕೊಡಿ, ಅವತ್ತೇನು ಅನ್ಯಾಯ ಮಾಡಿರಿ ಅದನ್ನು ಸರಿಪಡಿಸ್ಕೊಡಿ ಅಂತೇಳಿ ಇವತ್ತು ಸುಮಾರು 2010ರಿಂದ ಹಿಡಿದು ಇವತ್ತು 2025 ಅಂದರೆ 15 ವರ್ಷದಿಂದ ಕೂಡ ನಾವು ಗೋಳಾಡ್ತಿದ್ದೀವಿ. ನಮಗೆ ಆಗಿದ್ದಂಥ ಅನ್ಯಾಯನ ಸರಿಪಡಿಸ್ಕೊಡಿ, ಇಲ್ಲವಾದ ಪಕ್ಷದಲ್ಲಿ ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡೋರು ಇದೀವಿ ಅಂತ ಅವತ್ತಿಂದ ಹೇಳ್ಕೊಂತಾನೆ ಬರ್ತಾ ಇದೀವಿ. ಆದರೆ ಇವತ್ತಿನವರೆಗಾದರೂ ಕೂಡ ನಮಗೆ ನ್ಯಾಯ ಒದಗಿಸ್ಕೊಡಕ್ಕೆ BJP ಸರ್ಕಾರ ಆಯಿತು, ಕಾಂಗ್ರೆಸ್ ಸರ್ಕಾರ ಆಯಿತು, JDS ಸರ್ಕಾರ ಆಯಿತು, ಯಾವುದೇ ಪಕ್ಷಗಳು ಕೂಡ ನಮಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ. ನಮ್ಮನ್ನು ಬರೇ ವೋಟ್ ಬ್ಯಾಂಕಿಗೋಸ್ಕರ ನಮ್ಮನ್ನು ರೈತರನ್ನ ಯೂಸ್ ಮಾಡ್ಕೊಂತ ಇದ್ದಾರೆ ಬಿಟ್ಟರೆ ನಮ್ಮ ಗೋಳು ಕೇಳುವಂಥವ್ರಿಲ್ಲ. ನಾವು ನಮ್ಮ ಮನವಿ ಇಷ್ಟೇ ಇರೋದು, ದಯವಿಟ್ಟು ಇವತ್ತೇನು ಅನ್ಯಾಯ ಆಗಿದೆ ಸ್ವಲ್ಪ ಭೂಮಿ ಅಲ್ಲ, 12,500 ಎಕರೆಯಲ್ಲಿ ಅನ್ಯಾಯ ಆಗಿರೋದು. 12,500 ಎಕರೆಗೆ ನೀವು ಎಷ್ಟು ಕೋಟಿ ಮೋಸ ಮಾಡಿರಿ ಸರ್ಕಾರ ಅಂತ ನಾವು ಈ ಪ್ರಶ್ನೆ ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಅವತ್ತಲ್ಲಿ ಏನು ಭೂ ಬೆಲೆ ವಂಚನೆ ಆಗಿದೆ, ಅವತ್ತು ಮಾಡಿದಂಥ ಮೋಸ ಏನಿದೆ ಅದನ್ನು ಸರಿಪಡಿಸಿಕೊಂಡು ರೈತರಿಗೆ ಏನು ಸಲ್ಲಬೇಕಾದ ಹಣ ಇದೆ ಅದನ್ನು ಕೂಡಲೇ ಕೊಟ್ಟು ನಮಗೆ ರೈತರಿಗೆ ನ್ಯಾಯ ಕೊಡಬೇಕು. ಇಲ್ಲವಾದ ಪಕ್ಷದಲ್ಲಿ ನಾವು ಇದೇ ರೀತಿ ಅನ್ಯಾಯ ಆದರೆ ಸರ್ 15 ವರ್ಷ ಆಯಿತು ಭೂಮಿ ಕೊಟ್ಟು, ಮಕ್ಕಳಿಗೆ ಉದ್ಯೋಗ ಇಲ್ಲ ಸರ್. ನಾವು ಉದ್ಯೋಗ ಇಲ್ದೇನೆ ಓದ್ಕೊಂಡಂಥ ಹುಡುಗರು ಸುಮ್ಮನೆ ಮನೆಯಲ್ಲಿ ಕಸ ಬಳ್ಕೊಂತ ಕಸ ಹೊಡೆಯೋ ಕೆಲಸ ಕೂಡ ಇಲ್ದೇನೆ, ಈ ಕಡೆಗೆ ಭೂಮಿ ಇಲ್ಲ, ಆ ಕಡೆಗೆ ಉದ್ಯೋಗ ಇಲ್ಲ, ಎರಡೂ ಕಳ್ಕೊಂಡು ಒಂದು ಬಿಕಾರಿ ತರ ಮಾಡಿದಂಥ ಸರ್ಕಾರಗಳಿಗೆ ನಾವು ಏನು ಹೇಳಬೇಕು ಸರ್? ದಯವಿಟ್ಟು ತಮಗೆ ಕೈ ಮುಗಿದು ಕೇಳ್ಕೊಂತೀವಿ. ನಮಗೆ ಆಗಿರ್ತಕ್ಕಂಥ ಅನ್ಯಾಯನು ಕೂಡಲೇ ಸರಿಪಡಿಸ್ಕೊಡ್ಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಕರ್ನಾಟಕ ಸರ್ಕಾರಕ್ಕೆ. ನಾನು ಕೂಡ ಒಬ್ಬ ಸಂಸದನಾಗಿ ಜಿಲ್ಲೆ ಎಲ್ಲ ಶಾಸಕರು, ನಮ್ಮ ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಇದ್ದೀವಿ. ಇವತ್ತು ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಕೆಲಸ ಕೂಡ ಮಾಡ್ತಾ ಇದ್ದೀವಿ ಈಗೆಲ್ಲ. ನಾನು ಕೂಡ ಸೋಮವಾರ ದಿನ ಹೋಗಿ ಇವರು HD ಕುಮಾರಸ್ವಾಮಿ ಅವರು ಕೂಡ ನಾನು ಭೇಟಿಯಾಗಿ ಬಂದೀನಿ. ಅದು ಕುಂತ್ಕೊಂಡು ಮುಂದಿನ ದಿನದಲ್ಲಿ NMDC ಏನಿದೆ ಅದು ಪ್ಲಾಂಟ್ ಆಗಬೇಕು. ಈಗ ಸುಮಾರಾಗಿ NMDC 15.6 ಮಿಲಿಯನ್ ಟನ್ ಪ್ರೊಡಕ್ಷನ್ ಮಾಡ್ತಾ ಇದೆ. 6,000 ಕೋಟಿ ಟರ್ನ್ ಓವರ್ ಇದೆ, 2,000 ಕೋಟಿ ಲಾಭ ಇದೆ ಅದು ಕಂಪ್ನಿಗೆ. NMDC ಇಲ್ಲದೆ ಸಂಡೂರದಂತೆ ನಾನು ಹೇಳ್ತಾ ಇರೋದು. ಅದನ್ನು PPP ಸಿಸ್ಟಮಲ್ಲಿ ಅಥವಾ ಈಗ ಕುದುರೆಮುಖ ಬೇರೆ ಬಂದಾಗಿದೆ, ಅದನ್ನೆಲ್ಲ ಸೇರಿಸಿ ಮಾಡೋಂಗಿದ್ರೆ ಕುಡ್ತನಿ ಹತ್ರ ಮಾಡಿರಿ ಅಂತೇಳಿ ಪ್ಲಾನ್ ಔಟ್ ವರ್ಕೌಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮಿತ್ತಲ್ ಕಂಪ್ನಿ ಮಾತ್ರ ಬರಲ್ಲ ಅಂತ ಹೇಳ್ಬಿಟ್ಟಾರೆ. ಅವ್ರು ವಿಶಾಖಪಟ್ಟಣಮ್ಗೆ ಹೋಗಿ 60,000 ಕೋಟಿ ಪ್ಲಾಂಟ್ ಎಲ್ಲ ಹಾಕಿದ್ದಾರೆ. ಅದನ್ನು ಬೇರೆ ಕಂಪ್ನಿಯವ್ರು ಯಾರು ಬರ್ತಾರೆ ಅಂತ ನೋಡ್ತಾ ಇದ್ದಾರೆ. ಅದನ್ನೆಲ್ಲ ನಿನ್ನೆ ಹೋಗಿ ಸಾಯಂಕಾಲ ನಾನು ಮನವರಿಕೆ ಮಾಡಿ ಕೊಟ್ಟಿದ್ದೀನಿ. ಆದರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಇದ್ದು ಮಕ್ಕಳೆಲ್ಲ ಕೇಳಿದ್ದಾರೆ. ಅವ್ರಿಗೆ ನಾನೇನು ಹೇಳಿದ್ದೀನಿ, ನೋಡಪ್ಪ ಯಾವುದು ಕ್ಲಿಯರ್ ಇದೆ ಲ್ಯಾಂಡು, ಯಾವುದು ಒಂದು ಉದ್ಯಮಿಗೋಸ್ಕರ ನಾವು ಲ್ಯಾಂಡ್ ತಗೊಂಡಿದ್ದೀವಿ, ಅದನ್ನು ಎಂಪ್ಲಾಯ್ಮೆಂಟ್ಗೋಸ್ಕರ ಈಗ ಆಲ್ರೆಡಿ ಒಂದು ಫ್ಯಾಕ್ಟ್ರಿ ಕೈ ಬಿಟ್ಟು ಹೋಗ್ಬಿಡುತ್ತೆ. ಎಲ್ಲ ಪರಿಹಾರ ಕೂಡ ನಾವು ಕುಂತ್ಕೊಂಡು ಮಾತಾಡ್ಕೊಳ್ಳಿ ಅಂತ ಹೇಳಿದ್ವಿ. ಈಗ ಪ್ಲಾಂಟ್ ಬಂದಿದೆ, ಕಂಪ್ನಿಯವ್ರು ಕುಂತ್ಕೊಂಡು ಮಾತಾಡ್ಕೊಂಡ್ರೆ ಬಗೆಹರಿಸುತ್ತೆ. ರೈತರ ಬೇಡಿಕೆ ಇದೆ. ಫಸ್ಟ್ ಇದಾಗಲಿ ಅಂದರೆ ಬ್ರಾಹ್ಮಣಿ ಮಿತ್ತಲ್ ಅಂದರೆ ಕಾಂಟ್ರವರ್ಸಿ ಇದೆ ಕಣೆ ಅದ್ರದ್ದೆಲ್ಲ. ಅದು ಮುಗಿಲಾರ್ದ ಕತೆ. ಆ ಬ್ರಾಹ್ಮಣಿ ಮಿತ್ತಲ್ದು ಜನಾರ್ದನ್ ರೆಡ್ಡಿ ಅವ್ರದ್ದು ಅವ್ರು ಹೋಗಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದಾರಪ್ಪ. ಅದು ಹೋಗಿ ಬೇರೆಯವ್ರಿಗೆ ಹೋಗಿ ಆ ಕಂಪ್ನಿನ ಮರ್ಜ್ ಮಾಡಿದ್ದಾರೆ ಒಯ್ದುಬಿಟ್ಟು. ಅವ್ರ ಹತ್ರ 5 ಲಕ್ಷಕ್ಕೆ ಎಕರೆ ತೊಗೊಂಡಿದ್ದಾರೆ. ಉತ್ತಮ್ ಗಾಲ್ವಾದವ್ರಿಗೆ ಹೋಗಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡ್ರೆ ಈ ಬ್ರಾಹ್ಮಣಿ ಮಿತ್ತಲ್ ಅವ್ರದ್ದು ಮರ್ಜ್ ಮಾಡ್ಕೊಂಡಿದ್ದಾರೆ. ಬುದ್ಧಿವಂತಿಗೆ ಸ್ವಲ್ಪ ಉಪಯೋಗಿಸಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ನಾನು ಹೇಳ್ತೀನಿ ಅಂದರೆ ಈ ಥರ ಸಾರ್ವಜನಿಕ ಜೀವನದಾಗಿರೋರಿಗೆ ಅವರಿಗೆ ಜನರಿಗೆ ಹಾದಿ ತಪ್ಪಿಸೋಂಥ ಕೆಲಸ ಮಾಡಬಾರ್ದು. ನಾನು ಯಾಕಂದ್ರೆ ಇದು ಯಾವುದು ಶಾಶ್ವತವಲ್ಲ ಅಧಿಕಾರ. ಕೇಳಪ್ಪ, ನಾನೆಲ್ಲ ಹೇಳ್ತಿದ್ದೀನಿ, ಈ ಅಧಿಕಾರ ಈ ಉಸಿರು ಶಾಶ್ವತವಲ್ಲ. ಆದರೆ ಅಧಿಕಾರ ಇದ್ದಾಗ ಭೂಮಿ ಮೇಲೆ ಹೆಸರಿರ್ತಕ್ಕಂಥ ಒಂದು ಕೆಲಸ ಮಾಡ್ಬೋದು.
ಯಾವೊಬ್ಬ ಜನರಿಗೂ ಮೋಸ ಮಾಡಬಾರ್ದು ರಾಜಕಾರಣಿಗಳು. ಇದು ನನ್ನ ಒಂದು ಮುಖ್ಯ ಧ್ಯೇಯ. ಅದೇ ಇದ್ಯಾವುದೂ ಕೂಡ ಇದುವರೆಗೂ ಕೂಡ ಈ ಒಂದು ಭೂ ಸಂತ್ರಸ್ತರ ಬೇಡಿಕೆಗಳು ಈಡೇರಿಸುವ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮುಂದಾಗ್ತಾ ಇಲ್ಲ. ಅದರಲ್ಲೂ ಕೂಡ ಜಿಲ್ಲೆಯ ಜನಪ್ರತಿನಿಧಿಗಳು ಕೂಡ ಈ ಭೂ ಸಂತ್ರಸ್ತರ ಬಗ್ಗೆ ಒಂದು ಕಾಳಜಿಯನ್ನು ಕೂಡ ವಹಿಸ್ತಾ ಇದೆ. ಭೂ ಸಂತ್ರಸ್ತರ ಪರವಾಗಿ ಸರ್ಕಾರ ಕೂಡ ಒತ್ತಾಯ ಮಾಡದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಭೂ ಸಂತ್ರಸ್ತರು ಕೂಡ ನಿರಂತರವಾದಂಥ ಹೋರಾಟವನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗ ಆಂಧ್ರಕ್ಕೆ ಶಿಫ್ಟ್ ಆಗಿರ್ತಕ್ಕಂಥ ಮಿತ್ತಲ್ ಕಂಪನಿ ಆ ಒಂದು ಸರ್ಕಾರ ಆ ಭೂಮಿಯನ್ನು ಅವರು ಸರ್ಕಾರಕ್ಕೆ ವಾಪಸ್ಸು ಕೊಟ್ಟ ನಂತರ ಆ ಭೂಮಿ ಮತ್ತೆ ಸರ್ಕಾರ ಯಾವ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನಬೇಕಾದ್ರೆ ನೋಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ರೈತರು ನೀವು ಯಾವ ಉದ್ದೇಶಕ್ಕೆ ಚಟುವಟಿಕೆಯಾಗಿ ನಮ್ಮ ಭೂಮಿಯನ್ನು ಪಡೆದುಕೊಂಡ್ರಿ, ಇಲ್ಲಿ ನೀವು ಆ ಒಂದು ಉದ್ದೇಶಿತ ಚಟುವಟಿಕೆ ಮಾಡೋದಿಲ್ಲದ್ರೆ ನಮ್ಮ ಭೂಮಿಯನ್ನು ನಮಗೆ ವಾಪಸ್ ಕೊಡಬೇಕು, ಇಲ್ಲದಿದ್ದರೆ ನಮಗೆ ಕೋರ್ಟ್ ನಿರ್ದೇಶನದ ಪ್ರಕಾರ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಭೂ ಸಂತ್ರಸ್ತರ ಒತ್ತಾಯನೂ ಕೂಡ ಆಗಿರ್ತಕ್ಕಂಥದ್ದು. ಆದರೆ ಇದ್ಯಾವುದು ಕೂಡ ಈಡೇರ್ತಾ ಇಲ್ಲ. ಭೂ ಸಂತ್ರಸ್ತರ ಹೋರಾಟ ಕೂಡ ನಿರಂತರವಾಗಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಇದುವರೆಗೂ ಕೂಡ ಈ ಒಂದು ಭೂ ಸಂತ್ರಸ್ತರ ಬೇಡಿಕೆಗಳಿಗೆ ಸ್ಪಂದಿಸದೇ ಇರತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೂಡ ಭೂ ಸಂತ್ರಸ್ತರ ಹೋರಾಟ ನಿರಂತರವಾಗ್ತಾ ಇದೆ. ಈ ನಿಟ್ಟಿನಲ್ಲಾದರೂ ಕೂಡ ರಾಜ್ಯ ಸರ್ಕಾರ ಈ ಭೂ ಸಂತ್ರಸ್ತರ ಬೇಡಿಕೆಗಳು ಏನಿದ್ದಾವೆ ಅವುಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕೂಡ ಮುಂದಾಗಬೇಕು ಅನ್ನೋದು ಕೂಡ ಇಲ್ಲಿನ ಭೂ ಸಂತ್ರಸ್ತರ ಒತ್ತಾಯ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.